ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಈ ರಾಘವೇಂದ್ರ ಮಠವನ್ನು ನೋಡ್ಕೊಂಡು ಬರೋಣ. ಈ ರಾಘವೇಂದ್ರ ಮಠವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ನಗರದಲ್ಲಿರೋದು. ಸಿರಸಿ ನಗರದಲ್ಲಿ ನಾವು ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾದ್ರೆ ಜಸ್ಟ್ 100 ಮೀಟರ್, ಆ ಮೇನ್ ರೋಡಿಂದ 100 ಮೀಟರ್ ಒಳಗಡೆ ಬಂದರೆ ಈ ಒಂದು ದೇವಸ್ಥಾನ ಸಿಗುತ್ತೆ. ತುಂಬ ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶಾಂತವಾಗಿರೋ ಸ್ಥಳ. ನೀವೇನು ನೋಡ್ತಿದ್ದಲ್ಲ, ಇದೇ ಸರ್ಕಲ್. ನಾವು ನೇರವಾಗಿ ಹೋದರೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತು. ನಾವು ರೈಟಿಗೆ ಹೋಗ್ಬಿಟ್ರೆ ನೋಡಿ, ಏನು ರಸ್ತೆ ನೋಡ್ತಿದ್ದಲ್ಲ, ಇದು ರಾಘವೇಂದ್ರ ಮಠಕ್ಕೆ ಹೋಗ್ಬೋದು. ಈಗ ನೇರವಾಗಿ ಹೋದರೆ ಹೊಸ ಬಸ್ ಸ್ಟ್ಯಾಂಡ್, ಅದು ಟ್ಯಾಕ್ಟರ್ ಏನು ಹೋಗ್ತದಲ್ಲ, ಅದು ಹೊಸ ಬಸ್ ಸ್ಟ್ಯಾಂಡು. ಹೀಗೆ ಹೋದರೆ ನಾವೇನು ಮಾಡ್ತೀವಿ ಅಂದರೆ ರಾಘವೇಂದ್ರ ಮಠಕ್ಕೆ ಹೋಗ್ತೇವೆ. ಈಗ ನೀವೇ ನಿರೀಕ್ಷಣೆ ಮಾಡ್ತಿದ್ದಲ್ಲ, ಇದು ಇಲ್ಲಿಂದ ಜಸ್ಟ್ ಮೇನ್ ರೋಡಿಂದ 100 ಮೀಟರ್ನ ಒಳಗಡೆ ಹೋದರೆ ಈ ಒಂದು ರಾಘವೇಂದ್ರ ಮಠ ನೋಡ್ಬೋದು. ಆ ರಾಘವೇಂದ್ರ ಮಠದ ಒಂದು ಆವರಣದಲ್ಲಿ, ಈ ರಾಘವೇಂದ್ರ ಮಠದ ಆವರಣದಲ್ಲಿಯೇ ಒಂದು ಮಂಗಲ ಮಂಟಪ ಇದೆ. ಅಲ್ಲಿ ಮದುವೆಗಳಾಗುತ್ತೆ, ಹಾಗೆ ಇತರ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರುತ್ತೆ. ಇದು ರಾಘವೇಂದ್ರ ಮಠ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ರಾಘವೇಂದ್ರ ಮಠ. ಇಲ್ಲಿರೋದು ಪಕ್ಕದಲ್ಲಿರೋದು ಮಂಗಲ ಮಂಟಪದ. ಇದು ರಾಘವೇಂದ್ರ ಮಠ. ತುಂಬ ಪ್ರಶಾಂತವಾಗಿರುವ ಸ್ಥಳ ಇದೆ. ಸಿರಸಿ ನಗರದಲ್ಲಿ ನೆಲೆಸಿರುವ ರಾಘವೇಂದ್ರ ಮಠವು ಭಕ್ತಿಯ, ಶಾಂತಿಯ ಮತ್ತು ಆತ್ಮೀಯತೆಯ ಅಮೂಲ್ಯ ತಾಣವಾಗಿದೆ. ಈ ಪವಿತ್ರ ಸ್ಥಳವು ಭಕ್ತರ ಮನಸ್ಸಿಗೆ ಆನಂದವನ್ನು ನೀಡುವುದಲ್ಲದೆ ಜೀವನದ ಗಂಭೀರತೆಯ ನಡುವೆ ಶಾಂತಿಯನ್ನು ಹುಡುಕುವವರಿಗೆ ಆಶ್ರಯವಾಗಿ ನಿಂತಿದೆ. ಮಠದ ಒಳ ಪ್ರವೇಶ ಮಾಡುತ್ತಿದ್ದಂತೆ ದೈವಿಕ ವಾತಾವರಣವು ಮನಸ್ಸನ್ನು ತಕ್ಷಣವೇ ಆವರಿಸುತ್ತದೆ. ಹಸಿರು ವಾತಾವರಣದ ಮಧ್ಯೆ ಸುಂದರವಾಗಿ ನಿರ್ಮಿತವಾದ ಈ ಮಠವು ತನ್ನ ಸೌಂದರ್ಯ ಮತ್ತು ಶಿಸ್ತಿನಿಂದ ಗಮನ ಸೆಳೆಯುತ್ತದೆ. ಪ್ರತಿದಿನ ನಡೆಯುವ ಪೂಜೆಗಳು, ಭಜನೆಗಳು ಮತ್ತು ವೇದ ಪಾರಾಯಣಗಳು ಇಲ್ಲಿ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನು ಸೃಷ್ಟಿಸುತ್ತವೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಇಲ್ಲಿ ಪ್ರತಿಬಿಂಬಿಸುತ್ತದೆ. ಭಕ್ತರು ತಮ್ಮ ಸಮಸ್ಯೆಗಳು, ಕಷ್ಟಗಳು ಮತ್ತು ಆಶಯಗಳು ಇಟ್ಟುಕೊಂಡು ಇಲ್ಲಿ ಬಂದು ಪ್ರಾರ್ಥಿಸಿದಾಗ ಅವರಿಗೆ ಮಾನಸಿಕ ಶಾಂತಿ ಮತ್ತು ಆತ್ಮಸ್ಥೈರ್ಯ ದೊರಕುತ್ತದೆ. ಗುರು ರಾಘವೇಂದ್ರ ಎಂಬ ಸ್ಮರಣೆಯಲ್ಲಿಯೇ ಒಂದು ಅದ್ಭುತ ಶಕ್ತಿ ಅಡಗಿದೆ ಎಂಬುದನ್ನು ಇಲ್ಲಿ ಅನುಭವಿಸಬಹುದು. ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಸಾಂಸ್ಕೃತಿಕ ಮತ್ತು ಪರಂಪರೆಯ ಸಂರಕ್ಷಣಾ ಕೇಂದ್ರವೂ ಆಗಿದೆ. ಇಲ್ಲಿ ನಡೆಯುವ ಉತ್ಸವಗಳು, ವಿಶೇಷವಾಗಿ ಗುರುವಾರದ ಪೂಜೆಗಳು ಮತ್ತು ಆರಾಧನೆಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಭಕ್ತರ ಮುಖದಲ್ಲಿ ಕಾಣುವ ಭಕ್ತಿ ಮತ್ತು ಸಂತೋಷವು ಈ ಸ್ಥಳದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ದೃಶ್ಯಗಳು. ಸಿರಸಿಯ ಶ್ರೀ ರಾಘವೇಂದ್ರ ಮಠವು ಒಂದು ಸ್ಥಳ ಮಾತ್ರವಲ್ಲ, ಅದು ಭಕ್ತಿಯ ಸ್ಪಂದನ, ಆತ್ಮದ ನೆಮ್ಮದಿ ಮತ್ತು ದೈವಿಕ ಅನುಭವಗಳ ಸಮನ್ವಯವಾಗಿದೆ. ಇಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವೂ ಜೀವನದ ಹೊಸ ಅರ್ಥವನ್ನು ನೀಡುತ್ತದೆ. ಈ ಪವಿತ್ರ ತಾಣವು ಸದಾ ಭಕ್ತರ ಹೃದಯಗಳಲ್ಲಿ ಬೆಳಗುತ್ತಿರುವ ದೀಪದಂತೆ ಶಾಶ್ವತವಾಗಿ ಪ್ರಕಾಶಿಸುತ್ತಿರುತ್ತದೆ. ಶ್ರೀ ರಾಘವೇಂದ್ರ ಮಠದ ಸುತ್ತಮುತ್ತಲಿನ ಪ್ರಕೃತಿ ಒಂದು ಕಾವ್ಯದಂತೆ ಹರಡಿಕೊಂಡಿದೆ. ಮಠವನ್ನು ಆವರಿಸಿರುವ ಹಸಿರು ಕಾಡುಗಳು, ಮೃದುವಾಗಿ ತೂಗುವ ಮರಗಳ ಸಾಲುಗಳು ಮತ್ತು ತಂಪಾದ ಗಾಳಿ ಇವೆಲ್ಲವೂ ಸೇರಿ ಮನಸ್ಸಿಗೆ ಅಪ್ರತಿಮವಾದ ಶಾಂತಿಯ ಅನುಭವವನ್ನು ನೀಡುತ್ತವೆ. ಇಲ್ಲಿ ಪ್ರಕೃತಿ ತನ್ನ ಸಂಪೂರ್ಣ ಸೌಂದರ್ಯವನ್ನು ಹರಿದು ಬಿಡುತ್ತಾ ಭಕ್ತರ ಮನಸ್ಸನ್ನು ಮಂತ್ರಮುಗ್ಧರಾಗಿಗೊಳಿಸುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಯ ಮೂರ್ತಿ ದೈವಿಕ ಕಿರಣಗಳಿಂದ ಕಂಗೊಳಿಸುವ ಶಾಂತಿಯ ಪ್ರತೀಕವಾಗಿದೆ. ಅವರ ಮುಖದ ಮೃದು ನಗು ಮತ್ತು ಕರುಣೆಯಿಂದ ತುಂಬಿದ ದೃಷ್ಟಿ ಭಕ್ತರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಆಶೀರ್ವಾದದ ಭಂಗಿಯಲ್ಲಿ ಇರುವ ಅವರ ಹಸ್ತ ಭಯ ಬೇಡ, ನಾನು ಇದ್ದೇನೆ ಎಂಬ ಭರವಸೆಯನ್ನು ನೀಡುವಂತಿದೆ. ಮೂರ್ತಿಯ ಸುತ್ತಲಿನ ಪವಿತ್ರ ವಾತಾವರಣವು ಭಕ್ತಿಯಲ್ಲಿ ತೇಲಿಸುವಂತೆ ಮಾಡುತ್ತದೆ. ಒಮ್ಮೆ ನೋಡಿದರೆ ಮನಸ್ಸು ಭಕ್ತಿಯಿಂದ ತುಂಬಿ ಹೋಗುತ್ತದೆ. ಇದು ನವಗ್ರಹ ಮೂರ್ತಿ ಇರುವ ಒಂದು ದೇವಸ್ಥಾನ. ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಆ ಕಡೆ ದೇವಸ್ಥಾನ ಇದು, ಆ ಕಡೆ ಎದುರಿ ಕಾಣಿಸೋದು ಅದು ಹೋಮ ಹವನಗಳನ್ನು ಮಾಡ್ತಕ್ಕಂಥ ಒಂದು ಸ್ಥಳ. ಇದು ನವಗ್ರಹ ಇರ್ತಕ್ಕಂಥ ಒಂದು ಸ್ಥಳ. ಅದರ ಎದುರಿಗೆ ಇರ್ತಕ್ಕಂಥದ್ದೇ ಹೋಮ ಹವನಗಳನ್ನು ಮಾಡ್ತಕ್ಕಂಥ ಸ್ಥಳ. ಇಲ್ಲಿ ನೀವು ನೋಡಿದ್ದೀರಿ, ಇಲ್ಲಿ ಪ್ಯಾಂಟು ಮತ್ತು ಬನಿಯನ್ನು ಧರಿಸಿ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಇದು ದೇವಸ್ಥಾನ. ಇಷ್ಟು ವಿಶಾಲವಾಗಿ ಇದೆ ದೇವಸ್ಥಾನ ಒಳಗಡೆ ಇರೋದು.
ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಕಿರಣಗಳು ಮಠಗಳ ಎಲೆಗಳ ನಡುವೆ ನುಗ್ಗಿ ನೆಲದ ಮೇಲೆ ಚಿನ್ನದ ಚಿತ್ತಾರಗಳನ್ನು ಬಿಡುತ್ತವೆ. ಹಕ್ಕಿಗಳ ಕಲರವ, ಎಲೆಗಳ ಸರಸರ ಧ್ವನಿ, ಈ ದೂರದಲ್ಲಿ ಹರಿಯುವ ನೀರಿನ ಸದ್ದು, ಈ ಎಲ್ಲ ನೈಸರ್ಗಿಕ ಸಂಗೀತವು ಮಠದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಇಲ್ಲಿ ನಿಂತಾಗ ಕಾಲವೇ ನಿಂತಂತಾಗಿ ಭಾಸವಾಗುತ್ತವೆ. ಇಲ್ಲೇನು ವೀಕ್ಷಣೆ ಮಾಡ್ತಿರಲಿಲ್ಲ, ಇದು ನಾಗರಕಟ್ಟೆ. ಸೊ ಆ ದೇವಸ್ಥಾನದ ಸಮೀಪದಲ್ಲೇ ಇದೆ. ಇದು ಮಳೆಗಾಲದಲ್ಲಿ ಈ ಪ್ರದೇಶವು ಇನ್ನಷ್ಟು ಮನಮೋಹಕವಾಗುತ್ತದೆ. ಕಾಡಿನ ಹಸಿರು ಬಣ್ಣ ಗಾಢವಾಗುತ್ತದೆ. ಮಣ್ಣಿನ ಸುವಾಸನೆ ಗಾಳಿಯಲ್ಲಿ ಬೆರೆತು ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಸಣ್ಣ ಸಣ್ಣ ಹೊಳೆಗಳು ಹರಿದು ಪ್ರಕೃತಿಯ ಸೌಂದರ್ಯವನ್ನು ಜೀವಂತವಾಗಿ ತೋರಿಸುತ್ತವೆ. ಪ್ರತಿಯೊಂದು ಹೆಜ್ಜೆಯು ಇಲ್ಲಿ ಒಂದು ಹೊಸ ಅನುಭವವನ್ನು ನೀಡುತ್ತದೆ. ಈ ಕಾಡುಗಳು ಕೇವಲ ಪ್ರಕೃತಿಯ ಸೌಂದರ್ಯವಷ್ಟೇ ಅಲ್ಲ, ಅವು ಆತ್ಮ ಶಾಂತಿಯ ಮಾರ್ಗವೂ ಆಗಿವೆ. ಇಲ್ಲಿ ನಿಶ್ಶಬ್ದದಲ್ಲಿ ಕುಳಿತುಕೊಂಡರೆ ಮನಸ್ಸಿನ ಗೊಂದಲಗಳು ತಣ್ಣಗಾಗುತ್ತವೆ ಮತ್ತು ಒಳಗಿನ ಶಾಂತಿ ಹೊರಹೊಮ್ಮುತ್ತದೆ. ಶಿರಸಿ ರಾಘವೇಂದ್ರ ಮಠದ ಸುತ್ತಲಿನ ಈ ಹಸಿರು ಲೋಕವು ದೇವರ ಸೃಷ್ಟಿಯ ಅದ್ಭುತವನ್ನು ನಿಜವಾಗಿಯೂ ಅನುಭವಿಸಲು ಅವಕಾಶ ನೀಡುತ್ತದೆ. ವಿಶಾಲವಾದ ಸ್ಥಳ, ನಿಶ್ಶಬ್ದವಾಗಿರುವ ಈ ಸ್ಥಳ, ಶಿರಸಿಯ ಶ್ರೀ ರಾಘವೇಂದ್ರ ಮಠದ ಒಂದು ಪರಿಚಯ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.